ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವಾಗಿನ ಕಾಲದಲ್ಲಿ ಏನು ಗೊತ್ತಾ, ಎಲ್ಲರೂ ಬೇಗ ಶ್ರೀಮಂತರಾಗಿರಬೇಕು, ಎಲ್ಲರೂ ಬೇಗ ಬೆಳೆದು ಬಿಡಬೇಕು, ನಾನು ಅವ್ರಿಗಿಂತ ತುಂಬ ಎತ್ತರಕ್ಕೆ ಬೆಳಿಬೇಕು, ನಾನು ಬೇರೆಯವ್ರಿಗಿನ್ನ ತುಂಬ ಒಂದು ಉನ್ನತ ಸ್ಥಾನದಲ್ಲಿರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ನಾನು ಬೇಗ ಮನೆ ಕಟ್ಟಬೇಕು, ನಾನು ಬೇಗ ಕಾರ್ ತೊಗೋಬೇಕು, ನಾನು ಬೇಗ ಅದನ್ನು ಮಾಡಬೇಕು, ನಾನು ಬೇಗ ಇದು ಮಾಡಬೇಕು ಅಂತ ಎಲ್ರಿಗೂ ಅವ್ರವ್ರದ್ದೇ ಆದ ಯೋಚನೆಗಳಿರುತ್ತೆ. ಬಟ್ ಅದನ್ನು ನಾವು ಹೇಗೆ ಮಾಡೋದು ಮತ್ತು ನಮಗೇನು ಬೇಕಾಗಿರೋದನ್ನು ನಾವು ಹೇಗೆ ಪಡ್ಕೊಳ್ಳೋದೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಆ ಒಂದು ವಿಷಯಕ್ಕೆ ನಾನಿವಾಗ ಮಾತಾಡ್ತಾ ಇರೋದು. ಅಂದರೆ ನಮಗೇನು ಬೇಕಾಗಿರುತ್ತೆ, ಇವಾಗ ಒಂದು ಮನೆ ಆಗಲಿ, ಒಂದು ದುಡ್ಡು ಆಗಲಿ, ನೀವೇನೇ ತಗೊಳ್ಬೋದು. ಇವತ್ತು ನಿಮ್ಗೇನಾದರೂ ಒಂದು ಕಾರ್ ಬೇಕು ಅನಿಸಿರ್ಬೋದು, ಅಥವಾ ನಿಮಗೆ ಕೆಲಸ ಬೇಕು ಅನಿಸಿರ್ಬೋದು. ಅದನ್ನು ನಾವು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ನಾನಿವಾಗ ಒಂದು ಮೆಥಡ್ನ ಹೇಳಕ್ಕೆ ಬಂದಿದ್ದೀನಿ. ಯಾಕಂದರೆ ಈ ಮೆಥಡ್ನ ಆಲ್ರೆಡಿ ನಾನು ಯೂಸ್ ಮಾಡಿ ನನಗೆ ಅದರಿಂದ 100% ನನಗದು ವರ್ಕ್ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ನಿಕೋಲಾ ಟೆಸ್ಲಾ ಅವರ 369 ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿ ನಿಮಗೆ ಏನು ಬೇಕೋ ಹಣ, ಆಸ್ತಿ, ಸಂಪತ್ತು, ನಿಮಗೊಂದು ಉನ್ನತ ಸ್ಥಾನ ಅಥವಾ ನಿಮಗೊಂದು ಕೆಲಸ, ನಿಮ್ಗೇನು ಬೇಕೋ ನೀವು ಇದನ್ನು ಎಲ್ಲವನ್ನು ಪಡ್ಕೋಬಹುದು. ಅವ್ರು ಹೇಳ್ತಾರೆ, ಈ 369 ಅನ್ನೋದು ಒಂದು ಬ್ರಹ್ಮಾಂಡದ ಕೀಲಿಕೈ ಅಂತ. ಹೌದು, ಅದು ನಿಜನೇ. ಯಾಕಂದರೆ ಇವಾಗ ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ಇದೆ. ನಾವು ಏನು ಅಂದ್ಕೊತೀವೋ ಅದೆಲ್ಲ ನಮಗೆ ಸಿಗುತ್ತೆ, ಬಟ್ ಅದು ನಮಗೆ ಗೊತ್ತಿಲ್ಲ. ಒಂದು 2 ಸೆಕೆಂಡ್ ಇದನ್ನು ಕೇಳಿಸ್ಕೊಳ್ಳಿ. ನೋಡಿ ನೀವು, ಅಂದರೆ ಇದನ್ನು ಯಾವ ಥರ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇವಾಗ ನೋಡಿ, ದಿನ ಬೆಳಗಾದರೆ ನಾವು 50,000-60,000 ಯೋಚನೆಗಳನ್ನು ತಲೆಯಲ್ಲಿ ತುಂಬ್ಕೊಂಡಿರ್ತೀವಿ. ಏನೋ ಒಂದು, ಇವಾಗ ಆಫೀಸ್ಗೆ ಹೋಗೋರು, ಆಫೀಸಲ್ಲಿ ಹೋದರೆ ಇವಾಗ ಲೇಟ್ ಆದರೆ ಬಾಸ್ ಏನು ಅಂದ್ಕೊತಾರೆ, ಅಥವಾ ನನ್ನ ಕೆಲಸ ನಿನ್ನೆದು ಅರ್ಧಕ್ಕೆ ನಿಂತಿದೆ, ಇವತ್ತು ಇಷ್ಟೊಂದು ಕೆಲಸ ಪೆಂಡಿಂಗ್ ಇದೆ, ಮತ್ತು ಮಕ್ಕಳು ಫೀಸ್ ಕಟ್ಟಬೇಕು, ನಾನು ಅದು ಮಾಡಬೇಕು, ನಾನು ಇದು ಮಾಡಬೇಕು ಅಂತ ಗಂಡು ಮಕ್ಕಳಿಗಿರುತ್ತೆ. ಹೆಣ್ಮಕ್ಳು ಬೆಳಗಾದರೆ ನಾನು ಅದು ಅಡುಗೆ ಮಾಡಬೇಕು, ಇದು ತಿಂಡಿ ಮಾಡಬೇಕು, ಮಕ್ಕಳನ್ನ ರೆಡಿ ಮಾಡಬೇಕು, ನಾನು ಯಾವಾಗ ಕೆಲ್ಸಕ್ಕೆ ಹೋಗ್ಬೇಕು, ನಾನು ಮನೆ ಕೆಲಸನ ಯಾವಾಗ ಮುಗಿಸ್ಬೇಕು ಅನ್ನೋ ಈ ಥರ. ಅಂದರೆ ಏನು ಮಾಡ್ತೀವಿ ಗೊತ್ತಾ, ಯಾವುದು ಇಂಪಾರ್ಟೆಂಟ್ ಇರುತ್ತಲ್ಲ ಅದನ್ನು ಬಿಟ್ಟು ಹಾಕ್ತೀವಿ. ಏನು ಇಂಪಾರ್ಟೆಂಟ್ ಇರಲ್ಲ ಅಲ್ವಾ, ಇದೇನು ನಮ್ಮ ಲೈಫಲ್ಲಿ ಅದೇನೂ ಇಲ್ಲ. ಆ ಥರದ್ದನ್ನೆಲ್ಲ ತುಂಬ ಯೋಚನೆ ಮಾಡ್ತೀವಿ. ಹಂಗಿರುವಾಗ ನಮಗೇನು ಬೇಕು ಅಂತ ಅನ್ನೋದನ್ನು ನಾವು ಜಸ್ಟ್ ಬೇಕು ಅಂದ್ಕೊತೀವಿ ಅಷ್ಟೇ. ಬಟ್ ಬೇಕೇ ಬೇಕು ಅಂತ ಯಾವತ್ತೂ ಅಂದ್ಕೊಡಲ್ಲ ಅಲ್ವಾ. ಇವಾಗ ಬೇಕೇ ಬೇಕು ಅಂದರೆ, ಇವಾಗ ಒಂದು ಮರದಲ್ಲಿ ಮಾವಿನ ಹಣ್ಣು ಅಥವಾ ಯಾವುದೇ ಹಣ್ಣಿನ ಮರದಲ್ಲಿ ತುಂಬ ಹಣ್ಣು ಬಿಟ್ಟಿರುತ್ತೆ ಅಲ್ವಾ. ಈಗ 1-2 ಕಲ್ಲು ಹಾಕ್ತೀವಿ, 1-2 ಕಲ್ಲಿಗೆ ಬಿದ್ದಿಲ್ಲ ಅಂದರೆ ಅಟ್ಲೀಸ್ಟ್ ಇನ್ನೊಂದೆರಡು ಸತಿ ಟ್ರೈ ಮಾಡ್ಬೋದಲ್ವಾ. ಆ ಥರ ನಾನು ಇದನ್ನು ಹೇಳ್ತಾ ಇರೋದು. ನೋಡಿ, ಇದನ್ನು ಯಾವ ರೀತಿ ನೀವು ಇದು ಮಾಡಬೇಕು ಅಂತಂದರೆ, ಅಂದರೆ ಈ ಟೆಕ್ನಿಕನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತಂದರೆ, ಫಸ್ಟು ನೀವು 50-60 ನೀವು ಅದೇನು ಥಾಟ್ಸ್ ಇದೆಯೋ ಅದನ್ನೆಲ್ಲ ಬಿಟ್ಟುಬಿಡಬೇಕು. ನಿಮ್ಗೇನು ಬೇಕು, ಇವತ್ತು ನಿಮ್ಗೇನಾದರೂ ಒಂದು ವರ್ಷದಲ್ಲಿ ನಿಮಗೆ ಇಷ್ಟು ದುಡ್ಡು ಬರಬೇಕಾ, ಅಥವಾ ನಿಮ್ಗೇನಾದರೂ ಕೆಲಸ ಸಿಗಬೇಕಾ, ಆ ಒಂದು ನಿಮ್ಮದು ಏನು ಗೋಲ್ ಇದೆಯೋ ಅದನ್ನು ಫಸ್ಟು ಸೆಟ್ ಮಾಡ್ಕೊಂಡಾದಮೇಲೆ, ಬಟ್ ಇದನ್ನು ಹೇಳ್ತೀನಿ, ಇದನ್ನು ಯಾವಾಗ ಮಾಡಬೇಕು ಅಂತಂದರೆ, ಇದನ್ನು ನೀವು ಎದ್ದು ಬೆಳಿಗ್ಗೆ, ಅಂದರೆ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೇಳೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ 4 ಗಂಟೆಗೆ 4ರಿಂದ 6 ಗಂಟೆ ಒಳಗೆ ನೀವು ಇದನ್ನು ಮಾಡಬೇಕು. ಯಾಕಂದರೆ ಆವಾಗ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಆ್ಯಕ್ಚುಲಿ 3:30 ಅಂತ ಹೇಳ್ತಾರೆ, 3:40 ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಯಾವಾಗಲೂ 4 ಗಂಟೆ ಎದ್ದೇನೆ ಮಾಡೋದು. ಈ ಥರದ್ದು ಏನೋ ಟೆಕ್ನಿಕ್ ಮಾಡಬೇಕು ಅಂತಂದರೆ, ಅಥವಾ ನಾನು ಟೆಕ್ನಿಕ್ ಮಾಡಲ್ಲ ಅಂತಂದ್ರೂ ನಾನು ಎದ್ದೇಳೋದೇ 4 ಗಂಟೆಗೆ. ಯಾಕಂದರೆ ನಾನು ಸ್ವಲ್ಪ ಧ್ಯಾನ ಎಲ್ಲ ಮಾಡ್ತೀನಿ. ಸೊ ಆ ಟೈಮು ನನಗೆ ಒಳ್ಳೆ ಟೈಮು ಅಂತ ನನಗನ್ಸಿದೆ. ನೀವು 4 ಗಂಟೆಗೆ ಎದ್ದು, 4 ಆಗಿಲ್ಲ ಅಂದರೂ 4:15, 5 ಗಂಟೆಗಾದರೂ ನೀವೆದ್ದು ಇದನ್ನು ಮಾಡಬೇಕು. ಏನು ಗೊತ್ತಾ, ಇದು 369 ಅಂತಂದರೆ ನಿಮ್ಮ ಯಾವುದು ಪರ್ಟಿಕ್ಯುಲರ್ ಗೋಲನ್ನು ನೀವು ಆಯ್ಕೆ ಮಾಡಿರ್ತೀರೋ, ಇವಾಗೂ ನಿಮಗೆ ಒಂದು ವರ್ಷದಲ್ಲಿ ನಿಮಗೆ ಇಷ್ಟು ದುಡ್ಡು ಬೇಕಿರುತ್ತೆ, ಅದನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಅಂದರೆ ಇಷ್ಟು ಅಮೌಂಟ್ ಅಂತ ಪರ್ಫೆಕ್ಟಾಗಿರಬೇಕು. ಇವಾಗ ನಿಮಗೆ ಈಗ ಒಂದು 4 ತಿಂಗಳಲ್ಲಿ ಅಥವಾ 3 ತಿಂಗಳಲ್ಲಿ ನನಗೆ 1 ಲಕ್ಷ ಕ್ಯಾಶ್ ಬೇಕು ಅನ್ನೋ ಥರ ನಿಮಗಿದ್ರೆ ಏನು ಮಾಡಬೇಕು ಅಂದರೆ, ಅಟ್ಲೀಸ್ಟ್ 21 ಡೇಸ್ ಇದನ್ನು ಮಾಡಬೇಕು. 4ರಿಂದ 5 ಗಂಟೆ ಒಳಗೆ ಎದ್ದೇಳಿ. ಯಾಕಂದರೆ 5 ಗಂಟೆ ಮೇಲೆ ಸ್ವಲ್ಪ ಇದೆಲ್ಲ ಏನು ಹೇಳ್ತಾರಪ್ಪ, ಈ ಗಾಡಿಗಳೆಲ್ಲ ಅಡ್ಡಾಡ್ತಿರ್ತಾವಲ್ವ, ಸ್ವಲ್ಪ ಸೌಂಡ್ ಎಫೆಕ್ಟ್ ಇರುತ್ತೆ. ಸೊ ಆವಾಗ ಮೈಂಡು ಡೈವರ್ಟ್ ಆಗುತ್ತೆ ನಮ್ಮದು. ಇವಾಗ 4ರಿಂದ 5 ಗಂಟೆ ಒಳಗಡೆ ಎದ್ದರೆ, ಆವಾಗ ನೋಡಿ, ನಾವು ಎದ್ದ ತಕ್ಷಣ ನಮ್ಮ ಥಾಟ್ಸು ನಮಗೆ, ಅಂದರೆ ಎದ್ದ ತಕ್ಷಣ ನಮ್ಮ ಮೈಂಡ್ ಫುಲ್ಲು ರಿಲ್ಯಾಕ್ಸಲ್ಲಿರುತ್ತೆ. ನಾವು ಏನು ನಮ್ಮ ಮೈಂಡಿಗೆ ಹಾಕ್ತೀವೋ ಅದು ಪಟ್ಟಂತ ಕ್ಯಾಚ್ ಆಗುತ್ತೆ. ಸೊ ಮತ್ತು ಇನ್ನೊಂದು, ಆ ಟೈಮಲ್ಲಿ ಅಶ್ವಿನಿ ದೇವತೆಗಳು ತುಂಬ ಸಂಚಾರ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ 24 ಅವರ್ಸು ಒಳ್ಳೆ ಟೈಮೇ, 24 ಅವರ್ಸು
ಒಂದು ಯೂನಿವರ್ಸಲ್ ಟೈಮೇ. ಬಟ್ ಆದರೆ ಆ ಟೈಮಲ್ಲಿ ತುಂಬ ಪವರ್ ಇರುತ್ತೆ. ಯಾಕಂದರೆ ಎಲ್ಲ ಶಾಂತವಾಗಿರುತ್ತೆ. ಶಾಂತವಾದಾಗ ನಮ್ಮ ಮೈಂಡಿಗೆ ಏನಾದರೂ ಒಂದು ಕೆಲಸ ಕೊಟ್ಟರೆ ಅದು ಬೇಗ ಆಗುತ್ತೆ. ಬ್ರಹ್ಮಾಂಡ ಅದನ್ನು ಬೇಗ ನಮಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಬೆಳಗ್ಗೆ ಏನು ಮಾಡಿ ಗೊತ್ತಾ, ಯಾವ ಗೋಲನ್ನು ಪರ್ಫೆಕ್ಟಾಗಿ ನೀವು ರೆಡಿ ಮಾಡಿರ್ತೀರೋ ಆ ಗೋಲನ್ನು, ಅಂದರೆ ಸಿಂಪಲ್ಲಾಗಿ ಸೆಂಟೆನ್ಸಲ್ಲಿ ಇರಲಿ ಅದು. ಬೆಳಗ್ಗೆ ಏನು ಮಾಡಿ ಅದನ್ನು ಬೆಳಗ್ಗೆ ಒಂದು ಟೈಮ್ ಬರಿಬೇಕು. ಎದ್ದ ತಕ್ಷಣವೇ ನೀವು ಬರಿಬೇಕು ಅದನ್ನು. ಅಂದರೆ ಇದಕ್ಕೆ ಒಂದೇ ಜಾಗ, ಒಂದೇ ಟೈಮನ್ನು ಫಿಕ್ಸ್ ಮಾಡ್ಕೋಬೇಕು. ಒಂದೇ ಕಡೆ ಕೂತ್ಕೊಂಡು ಬರಿಬೇಕು. ಅದೇ ಜಾಗದಲ್ಲಿ 21 ದಿನವೂ ಅದೇ ಜಾಗದಲ್ಲಿ ಈ ಟೆಕ್ನಿಕ್ನ ಮಾಡಬೇಕು. ಆ್ಯಕ್ಚುಲಿ ನಾನು ಮಾಡಿರೋದು 54 ಡೇಸ್, ನಿಜ ಹೇಳಬೇಕು ಅಂದರೆ 54 ಡೇಸು. ಆಮೇಲೆ ಬೇರೆ ಬೇರೆ ಎಲ್ಲ ಮಾಡುವಾಗ ನಾನು 45 ಡೇಸು ಆ ಥರ ಎಲ್ಲ ಮಾಡಿದ್ದೀನಿ. ಬಟ್ ಅಟ್ಲೀಸ್ಟ್ ನೀವು 21 ಡೇಸ್ ಆದರೂ ಮಾಡಿ. ಇದನ್ನು ಮಾಡೋದ್ರಿಂದ ನಿಮಗೆ 100% ಅಲ್ಲ 1000% ರಿಸಲ್ಟ್ ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ನನಗಾಗಿದೆ ಅದು. 4 ಗಂಟೆಯಿಂದ 5 ಗಂಟೆ ಒಳಗಡೆ ಎದ್ದೇಳಿ, ಎದ್ದು ಬಿಟ್ಟು ಆ ಗೋಲನ್ನು ಬರೀರಿ. ಒಂದು ಸಿಂಪಲ್ ಆಗಿರಬೇಕು ಅದು. ಅಂದರೆ ಲೈನ್ ಸಿಂಪಲ್ ಗೋಲ್ ದೊಡ್ಡದಾಗಿದ್ರೆ ಪರವಾಗಿಲ್ಲ, ಲೈನ್ ಸಿಂಪಲ್ ಆಗಿರಬೇಕು. ಅದು ತುಂಬ ಫೀಲಲ್ಲಿ ಬರಿಬೇಕು. ತುಂಬ ಫೀಲೇನು ನೀವು ಮಾಡಿಲ್ಲ ಅಂದರೂ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಯಾಕಂದರೆ ಬೆಳಗಿನ ಜಾವ ನಿಮ್ಮ ತಲೆಯಲ್ಲಿ ಏನೂ ಇರಲ್ಲ. ಎದ್ದ ತಕ್ಷಣ ಏನು ಫಸ್ಟು ಥಾಟ್ ಬರುತ್ತೋ ಅದೇ ಥಾಟು ಇಡೀ ದಿನ ಎಲ್ಲ. ನೀವು ಅಕಸ್ಮಾತ್ ಎದ್ದ ತಕ್ಷಣ ಏನಾದರೂ ಬೇಜಾರಿಂದ ಎದ್ದರೆ ಇಡೀ ದಿನ ಎಲ್ಲ ಇಡೀ ದಿನ ಎಲ್ಲ ಬೇಜಾರಲ್ಲಿ ಹೋಗುತ್ತೆ. ಸೊ ಆ ಥರ ಅಂದರೆ ನೀವು ಅಕಸ್ಮಾತ್ ನೀವೇನಾದರೂ ನಾನಿವತ್ತು ಬರೆದ್ರೆ ನನಗಾಗುತ್ತೆ ಅನ್ನೋ ಫೀಲಲ್ಲಿ ಇದ್ದರೆ ಅದು 100% ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಪೆನ್ನು ಪೇಪರು ಎತ್ತಿಡಿ, ಒಂದು ಜಾಗದಲ್ಲಿ ರೆಡಿ ಮಾಡಿಟ್ಟಿರಿ. ಆ ಜಾಗದಲ್ಲಿ ಕೂತ್ಕೊಂಡು ನೀವು ಅದನ್ನು 3 ಟೈಮ್ಸ್ ಬರಿಬೇಕು. ಯಾವ ಗೋಲನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ, ಇವಾಗ ನಾನು ಹೇಳ್ತೀನಿ, ಒಂದು 3 ತಿಂಗಳಲ್ಲಿ ನನಗೆ 1 ಲಕ್ಷ ದುಡ್ಡು ಬರಬೇಕು. ಎಲ್ಲಿಂದ ಅನ್ನೋದು ಬರಲಿ ನನಗೆ ಗೊತ್ತಿಲ್ಲ, ನಂಗೆ ಬರಬೇಕು ಅಷ್ಟೇ ನೀವು ಹೇಳ್ಬಿಡ್ಬೇಕಷ್ಟೇ. ಅದನ್ನು ಒಂದು 3 ಟೈಮ್ಸ್ ಬರಿಬೇಕು. ಆಮೇಲೆ ಮಧ್ಯಾಹ್ನ ಬರಿಬೇಕು. ಮಧ್ಯಾಹ್ನ ಅದೇ ಒಂದು ಸೆಂಟೆನ್ಸನ್ನು 6 ಟೈಮ್ಸ್ ಬರಿಬೇಕು, 6 ಸತಿ ಬರಿಬೇಕು. ಆಮೇಲೆ ರಾತ್ರಿ ಮಲಗಬೇಕಾದ್ರೆ ಇನ್ನೇನು ಎಲ್ಲ ಮುಗೀತು, ನೀವು ಬೆಡ್ಡಿಗೆ ಹೋಗ್ತೀರಾ ಅನ್ನೋ ಟೈಮಲ್ಲಿ ನೀವು ಅದನ್ನು ಬರಿಬೇಕು. ಈ ಥರ ಒಂದು ಮಿನಿಮಮ್ ಅಂದರೂ 21 ಡೇಸ್. ಆ್ಯಕ್ಚುಲಿ ನಾನು ಹೇಳಿಲ್ವ, ನಾನು ಮಾಡಿರೋದು 45, 54, 63 ಆ ಥರ ಎಲ್ಲ ಮಾಡಿದ್ದೀನಿ ನಾನು. ಅದು ಅವರವರ ಕರ್ಮಕ್ಕೆ ಅನುಸಾರವಾಗಿರುತ್ತೆ ಮತ್ತು ಅವರವ್ರ ನಂಬಿಕೆ ಮೇಲೆ ಹೋಗುತ್ತೆ. ಆ್ಯಕ್ಚುಲಿ ಒಬ್ಬೊಬ್ಬರಿಗೆ 21 ಡೇಸ್ ಒಳಗಡೆ ಏನಾದರೂ ಲಾಟ್ರಿ ಅಂದರೆ ಲಾಟ್ರಿ ಟಿಕೆಟ್ ಅಂತಲ್ಲ, ಏನೋ ಊರಲ್ಲಿ ಯಾವುದಾದ್ರೂ ಜಮೀನು ಮಾರ್ತಾರೆ ಯಾರಾದರೂ, ಇಲ್ಲ ಅವರಪ್ಪ ಅಮ್ಮ ಕರೆದು ಅವ್ರಿಗೆ ದುಡ್ಡು ಕೊಡ್ತಾರೆ, ಆ ಥರ ಎಲ್ಲ ಆಗುತ್ತೆ. ನನಗೂ ಈ ಥರ ಅನುಭವ ಆಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಂದರೆ ಬೆಳಗಿನ ಜಾವ ಬರೆದ್ರೆ ಇದನ್ನು ನೀವು ಯಾವಾಗ ಎದ್ದೇಳ್ತೀರೋ ಅವಾಗೆಲ್ಲ ಬರೆಯೋ ಥರ ಅಲ್ಲ ಇದು. ಬೆಳಗಿನ ಜಾವನೇ ಎದ್ದೇಳಬೇಕು. 4 ರಿಂದ 5 ಗಂಟೆ ಒಳಗೆ ಮಾಡಿದರೆ ಇದು ತುಂಬ ಪವರ್ಫುಲ್ ಟೆಕ್ನಿಕ್. ನೀವು ಮಾಡಿ ನೋಡಿ, 100% ನಿಮ್ಗೆ ಏನು ಬೇಕೋ ಅದನ್ನು ನೀವು ಗ್ಯಾರಂಟಿ ಅಚೀವ್ ಮಾಡ್ತೀರಾ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಒಳ್ಳೆ ಟೆಕ್ನಿಕ್ ಇದು. ಹೇಳ್ಬೇಕಂದ್ರೆ ಇದಕ್ಕೇನು ದುಡ್ಡು ಕಾಸು ಬೇಕಾಗಲ್ಲ, ಏನೂ ಬೇಕಾಗಲ್ಲ. ಇನ್ನೊಂದು ಬೆಳಗಿನ ಜಾವ ಎದ್ರು ನಿಮಗೂ ಒಳ್ಳೆಯದೇ, ಆರೋಗ್ಯ ಚೆನ್ನಾಗಿರುತ್ತೆ. ವಾತ ಪಿತ್ತ ಕಫನ ಎಲ್ಲ ದೂರ ಮಾಡುತ್ತೆ ಬೆಳಗಿನ ಜಾವದ್ದು ಗಾಳಿ. ಸೊ ಆರಾಮಾಗಿ ನೀವು ಚೆನ್ನಾಗಿ ಆರೋಗ್ಯವಾಗೂ ಇರ್ತಾರೆ. ನಿಮ್ಗೇನು ಬೇಕೋ ಅದನ್ನು ಕೂಡ ನೀವು ಪಡ್ಕೊತೀರಾ ಅಂತ ಹೇಳ್ತಾ ನನ್ನ ಈ ಒಂದು ಟೆಕ್ನಿಕ್ನ ನಾನು ಹೇಳಿ ಮುಗಿಸ್ತೀನಿ. ಯಾಕಂದರೆ ಈ ಟೆಕ್ನಿಕ್ ನಂಗೆ ತುಂಬ ಯೂಸ್ ಆಗಿದೆ. ಸೊ ನೀವು ಮಾಡಿ, ನೀವು ಯೂಸ್ ಮಾಡ್ಕೊಳ್ಳಿ. ಏನಿಲ್ಲ, ಬೇಗ ಹೇಳೋದ್ರಿಂದ ತುಂಬ ಆರೋಗ್ಯದಿಂದ ಮನುಷ್ಯ ತುಂಬ ಆರೋಗ್ಯವಾಗಿರ್ತಾನೆ. ಸೊ ಇದನ್ನ ಹೇಳ್ತಾ ಟಾಪಿಕ್ನ ಮುಗಿಸ್ತೀನಿ. ಥ್ಯಾಂಕ್ ಯು.